ಪಟ್ಟಣದಲ್ಲಿ ಶನಿವಾರ ವಾಯುಪುತ್ರ ರಾಮನ ಭಕ್ತ ಹನುಮನಿಗೆ ಭಕ್ತಿಭಾವದಿಂದ ಹನುಮದ್ ವ್ರತ ಕಾರ್ಯಕ್ರಮ ವಿಜೃಂಭಣೆಯಿಂದ ನೆರವೇರುವ ಮೂಲಕ ಹನುಮನ ಭಕ್ತರಲ್ಲಿ ಭಕ್ತಿಭಾವ ಮೂಡಿತು. ಪಟ್ಟಣದ ಕನಕಭವನದ ಆವರಣದಲ್ಲಿ ಹನುಮನ ರಥಕ್ಕೆ ಜನಪ್ರತಿನಿಧಿಗಳು, ವಿವಿಧ ಮಠಗಳ ಸ್ವಾಮೀಜಿಗಳು ಪುಷ್ಪಾರ್ಚನೆ ಮಾಡುವ ಮೂಲಕ ಮೆರವಣಿಗೆಗೆ ಚಾಲನೆ ನೀಡಿದರು. ಗಾವಡಗೆರೆ ಮಠದ ಶ್ರೀ ನಟರಾಜ ಸ್ವಾಮೀಜಿ, ಪಡುವಲ ಮಠದ ಮಹದೇವ ಸ್ವಾಮೀಜಿ, ದಡದಹಳ್ಳಿ ಮಠದ ಷಡಕ್ಷರ ಸ್ವಾಮೀಜಿ, ಶಾಸಕ ಅನಿಲ್ ಚಿಕ್ಕಮಾದು ಹಾಗೂ ಜಯಪ್ರಕಾಶ್ ಚಿಕ್ಕಣ್ಣ, ಕೆಎಂ ಕೃಷ್ಣನಾಯಕ ಸೇರಿದಂತೆ ರಾಜಕೀಯ ಗಣ್ಯರು ನಂದಿಕಂಬಕ್ಕೆ ಸಂಪ್ರದಾಯದಂತೆ ಪೂಜೆ ನೆರವೇರಿಸಿದರು. ಮೆರವಣಿಗೆಯು ಕನಕಭವನದ ಆವರಣದಿಂದ ನಂದಿಕಂಬ, ವೀರಗಾಸೆ, ಡೊಳ್ಳು ಕುಣಿತ, ಚಂಡೆ, ನಗಾರಿ, ಪಿಲಿಪಿಲಿ ಗೊಂಬೆ, ಪಟಕುಣಿತ, ಆದಿವಾಸಿಗಳ ನೃತ್ಯ, ಡಿಜೆ, ಯುವಕರ ಕುಣಿತದೊಂದಿಗೆ ಹುಣಸೂರು ಬೇಗೂರು ಮುಖ್ಯ ರಸ್ತೆಯಲ್ಲಿ ಮೆರವಣಿಗೆ ಸಾಗಿ ವರದರಾಜಸ್ವಾಮಿ ದೇವಾಲಯದ ಆವರಣದಲ್ಲಿ ಸಂಪನ್ನಗೊಂಡಿತು. ಮೆರವಣಿಗೆಯಲ್ಲಿ ಹನುಮನ ಭಕ್ತರು ಕೇಸರಿ ಶಾಲು ಮತ್ತು ಧ್ವಜಗಳನ್ನು ರಾರಾಜಿಸಿದವು. ಯಾವುದೇ ಅಹಿತಕರ ಘಟನೆಯಾಗದಂತೆ ಮೆರವಣಿಗೆ ಸಾಗಿತ್ತು. ಮೆರವಣಿಗೆಯಲ್ಲಿ ಹುಣಸೂರು ಡಿವೈಎಸ್ಪಿ ರವಿಯವರ ನೇತೃತ್ವದಲ್ಲಿ ಪಟ್ಟಣದ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಗಂಗಾಧರ್ ಸೇರಿದಂತೆ 4 ಜನ ಪೊಲೀಸ್ ಇನ್ಸ್ಪೆಕ್ಟರ್ ಬಂದೋಬಸ್ತಿನಲ್ಲಿ 250ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಗಳು, ಕೆಎಸ್ಆರ್ಪಿ ಡಿಆರ್ ವ್ಯಾನ್ ಇದ್ದು ಪೊಲೀಸ್ ಇಲಾಖೆಯಿಂದ ಸೂಕ್ತ ಬಂದೋಬಸ್ತ್ ನೀಡಿದ್ದು ಕಂಡುಬಂದಿತು. ಪಟ್ಟಣ ಸೇರಿದಂತೆ ತಾಲೂಕಿನ ಬೇರೆ ಬೇರೆ ಗ್ರಾಮಗಳಿಂದ ಸಾವಿರಾರು ಹನುಮ ಭಕ್ತರು ಹನುಮದ್ ವ್ರತ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಶಾಸಕ ಅನಿಲ್ ಚಿಕ್ಕಮಾದು ಮಾತನಾಡಿ, ಪ್ರತಿ ವರ್ಷದಂತೆ ಈ ವರ್ಷವೂ ಕಾರ್ಯಕ್ರಮವನ್ನು ಬಹಳ ವಿಜೃಂಭಣೆಯಿಂದ ಮಾಡುತ್ತಿದ್ದೇವೆ. ಮಹರ್ಷಿ ವಾಲ್ಮೀಕಿಯವರು ಬರೆದ ರಾಮಾಯಣದಲ್ಲಿ ಹನುಮನ ಬಗ್ಗೆ ತುಂಬಾ ಒಳ್ಳೆಯ ವಿಚಾರಗಳನ್ನು ಉಲ್ಲೇಖ ಮಾಡಲಾಗಿದೆ ಎಂದರು. ನಂತರ ಬಿಡಗಲು ಪಡವಲ ಮಠದ ಮಹದೇವ ಸ್ವಾಮೀಜಿ ಮಾತನಾಡಿದರು. ಈ ವೇಳೆ ಹನುಮ ಸೇವಾ ಸಮಿತಿಯ ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಹನುಮ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ಬಹಳ ಅರ್ಥಪೂರ್ಣಕವಾಗಿ ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ಹನುಮಾನ್ ಜಯಂತಿಯನ್ನ ಆಚರಣೆ ಮಾಡಿಕೊಂಡು ಈ ಒಂದು ಸಮಿತಿಯ ಎಲ್ಲ ಗೌರವಿತ ಸದಸ್ಯರು ಪ್ರತಿ ವರ್ಷ ಬಹಳ ಅರ್ಥಪೂರ್ಣಕವಾಗಿ ಭಕ್ತಿಪೂರ್ವಕವಾಗಿ ಆಚರಣೆಯನ್ನ ಮಾಡ್ತಾ ಬಂದಿದ್ದಾರೆ. ಈ ಒಂದು ಚಾಲನೆ ಕೊಡಕ್ಕೆ ನಮ್ಮ ಹುಣಸೂರು ತಾಲೂಕಿನ ಗೌಡಗೆರೆ ಮಠದ ಶ್ರೀ ಬುದ್ಧಿಗಳು ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅದೇ ರೀತಿ ದಡದಹಳ್ಳಿ ಸ್ವಾಮೀಜಿಯವರು, ನಮ್ಮ ಹೊರಕೋಟೆ ಪರಮ ಪೂಜ್ಯರು, ಎಲ್ಲಾ ಪರಮ ಪೂಜ್ಯರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಇವತ್ತು ಚಾಲನೆಯನ್ನ ನೀಡ್ತಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಈ ಭಾಗದ ಮುಖಂಡರು, ಸಹೋದರ ಸಮಾನದ ಜಯಪ್ರಕಾಶ್ ಅವರು, ಜೊತೆಗೆ ಕೃಷ್ಣ ನಾಯ್ಕರವರು, ಜೊತೆಗೆ ಎಲ್ಲ ಗೌರವಿತ ತಾಲೂಕಿನ ಎಲ್ಲ ಸಮಾಜದ ಮುಖಂಡರು ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಇವತ್ತು ಹನುಮಾನ್ ಜಯಂತಿ ಕಾರ್ಯಕ್ರಮಕ್ಕೆ ಭಾಗವಹಿಸಿರ್ತಕ್ಕಂಥದ್ದು ಬಹಳ ಸಂತೋಷ ತರ್ತಕ್ಕಂಥ ವಿಚಾರ. ಇವತ್ತು ಅಯೋಧ್ಯೆಯಲ್ಲಿ ರಾಮ ಮಂದಿರ ಯಾವ ರೀತಿ ನಿರ್ಮಾಣ ಆಗಿದೆ ಅನ್ನೋದು ಕೂಡ ತಮ್ಮೆಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದು. ಇವತ್ತು ರಾಮ ಲಕ್ಷ್ಮಣ ಸಂಬಂಧ ಇರ್ಬೋದು, ಜೊತೆಗೆ ರಾಮ ಸೀತೆ ಸಂಬಂಧ ಇರ್ಬೋದು, ಎಲ್ಲಾನು ಕೂಡ ಇವತ್ತು ಶ್ರೀ ಮಹರ್ಷಿ ವಾಲ್ಮೀಕಿ ಅವರು ಬರೆದಂತ ರಾಮಾಯಣದಲ್ಲಿ ಬಹಳಷ್ಟು ಹನುಮಾನ ಬಗ್ಗೆ ಯಾವ ರೀತಿ ಒಂದು ಭಕ್ತಿಯನ್ನ ತೋರಿಸಿದ್ದಾರೆ ಅನ್ನೋದು ಕೂಡ ತಮ್ಗೆಲ್ಲರಿಗೂ ಕೂಡ ಗೊತ್ತಿದೆ. ಆದ್ರಿಂದ ಇವತ್ತು ಶ್ರೀ ಹನುಮ ಅವರು ಇವತ್ತು ಜಯಂತಿಯನ್ನ ನಮ್ಮ ಎಚ್.ಡಿ. ಕೋಟೆ ತಾಲೂಕಿನಲ್ಲಿ ಬಹಳಷ್ಟು ಅದ್ದೂರಿಯಾಗಿ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದರಿಂದ ನಾನು ನಿನ್ನೆ ಚಳಿಗಾಲದ ಅಧಿವೇಶನ ಮುಗಿಸ್ಕೊಂಡು ಬಂದು ಈ ಒಂದು ಕಾರ್ಯಕ್ರಮಕ್ಕೆ ಬರಲೇಬೇಕು ಅಂತಲೂ ಕೂಡ ನಾವೆಲ್ಲರೂ ಕೂಡ ನಮ್ಗೆ ಆಹ್ವಾನವನ್ನ ಮಾಡಿದ್ರಿ. ರಾತ್ರಿ 2 ಗಂಟೆಗೆ ನಾನು ಮೈಸೂರು ತಲುಪಾಯ್ತು. ಅದಾದ ನಂತರ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದೀವಿ. ಅದರಿಂದ ಇದು ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ಬಹಳ ಅದ್ದೂರಿಯಾಗಿ ನಡೆಯಲಿ, ಎಲ್ಲರಿಗೂ ಕೂಡ ಒಂದು ಈ ಹನುಮ ಇಡೀ ನಮ್ಮ ತಾಲೂಕಿಗೆ ಒಂದು ಒಳ್ಳೆಯದಾಗಲಿ ಅಂತ ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ. ತರುವಂತ ಒಂದು ಹಬ್ಬ ಇದು. ಹಾಗಾಗಿ ಇಂತಹ ಹಬ್ಬ ನಿರಂತರವಾಗಿ ನಡ್ಕೊಂಡು ಹೋಗಿ ಮತ್ತು ಈ ಒಂದು ಹಬ್ಬದ ಮುಖಾಂತರ ಒಂದು ಸನಾತನ ಧರ್ಮವನ್ನ ಉಳಿಸುವಂತಹ ನಿಟ್ಟಿನಲ್ಲಿ ಆಧುನಿಕ ದಿನಮಾನಗಳಲ್ಲಿ ಏನು ನಡೀತಾ ಎಲ್ಲ ಒಂದು ವೈರುಧ್ಯಗಳನ್ನ ಮೀರಿ ಒಂದು ಸನಾತನ ಧರ್ಮವನ್ನ ಉಳಿಸುವಂತ ನಿಟ್ಟಿನಲ್ಲಿ ಶ್ರೀರಾಮ ಏನು ಕಲ್ಪನೆ ಇಟ್ಕೊಂಡಿದ್ದ ಅಂತ ರಾಮರಾಜ್ಯವನ್ನ ಕಟ್ಟುವಂತ ನಿಟ್ಟಿನಲ್ಲಿ ಈ ಒಂದು ಹನುಮ ಜಯಂತಿ ಸಹಕಾರಿಯಾಗಲಿ, ಎಲ್ಲರೂ ಒಗ್ಗೂಡುವಂತ ಮನೋಭಾವ ಎಲ್ಲರಿಗೂ ಬರಲಿ ಅನ್ನೋ ಒಂದು ಆಶಯವನ್ನ ವ್ಯಕ್ತ ಮಾಡಿ ಈ ಒಂದು ಹನುಮ ಸಮಿತಿಯ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳು ಕೂಡ ಕಳೆದ 1 ತಿಂಗಳಿಂದ ಬಹಳ ಶ್ರಮಪಟ್ಟು ಇಷ್ಟೆಲ್ಲ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿದ್ದಾರೆ. ನಮ್ಮವರೆಲ್ಲರಿಗೂ ಕೂಡ ಭಗವಂತನ ಕೃಪೆ ಮತ್ತು ಹನುಮನ ಕೃಪೆ ಸದಾಕಾಲ ಇರಲಿ ಅನ್ನೋ ಒಂದು ಆಶಯವನ್ನ
ವೆಲ್ಕಮ್ ಮಾಡಿ ಎಲ್ಲರಿಗೂ ಕೂಡ ಎಲ್ಲ ಭಕ್ತ ಮಹಾಶಯರಿಗೂ ಕೂಡ ನಮ್ಮ ಒಂದು ಆರೋಗ್ಯ ಆಯಸ್ಸನ್ನು ಕೊಟ್ಟು ಕಾಪಾಡಲಿ, ಯಾವತ್ತೂ ಜಗತ್ತು ಸುರಕ್ಷಿತವಾಗಿರಲಿ ಅನ್ನೋ ಒಂದು ಆಶಯವನ್ನು ವ್ಯಕ್ತ ಮಾಡಿ ಎಲ್ಲರಿಗೂ ಕೂಡ ಶುಭ ಆರೋಗ್ಯ ಆಚರಣೆ ಮಾಡೋದ್ರಿಂದ ವಿರಮಿಸ್ತಾರೆ. ಎಲ್ಲ ಕಾರ್ಯಕ್ರಮದ ಉತ್ಸಾಹವನ್ನು ವಹಿಸತಕ್ಕ ಭಕ್ತಿ ಶ್ರದ್ಧೆ ಕಾಯಕ ದಾಸೋಹವನ್ನು ಮಾಡತಕ್ಕಂಥ ಈ ಒಂದು ಸೋಲಿನ ಅಡಿನಲ್ಲಿ ಈ ಒಂದು ಹನುಮನ ಜಯಂತಿ ಉತ್ಸವವನ್ನ ಇವತ್ತು ಬಹಳ ವಿಜೃಂಭಣೆಯಿಂದ ಮಾಡಬೇಕು ಅಂತ ಎಲ್ಲರ ಬಹಳ ಭಕ್ತಿ ಭಾವ